ಗುರುವೇ ಸರ್ವಲೋಕಾನಾಂ ಬೆಸದೇವೋ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮೋ ನಮಃ. ನಮ್ಮ ಮನೆಯಲ್ಲಿ ಸ್ಥಾಪಿತವಾಗಿರ್ತಕ್ಕಂತಹ ಶ್ರೀ ಕಾಲಭೈರವೇಶ್ವರ ಸ್ವಾಮಿಯ ರೂಪದಲ್ಲಿ ಜನನವಾದಂತಹ ಶ್ರೀ ಚನ್ನಬಸವೇಶ್ವರ ಸ್ವಾಮಿಯ ಜನ್ಮ ಚರಿತ್ರೆ ಹಾಗೂ ಅವರು ನೆರವೇರಿಸಿದಂತಹ ಪವಾಡಗಳ ಬಗ್ಗೆ ವಿವರವಾಗಿ ಇವತ್ತಿನ ನಮ್ಮ ಶಕ್ತಿಪೀಠ ಯೂಟ್ಯೂಬ್ ಚಾನಲ್ ವತಿಯಿಂದ ವಿಸ್ತಾರವಾಗಿ ಪ್ರಸಾರ ಮಾಡ್ತಾ ಇದ್ದೇವೆ. ಚನ್ನಬಸವೇಶ್ವರ ಮೂಕಪ್ಪ ಸ್ವಾಮಿಗಳು ಇವರು ಮೂಲತಃ ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕು ಜಡೆ ಹೋಬಳಿ ಸಾಭಾರ ಗ್ರಾಮದ ವಾಸಿಗಳಾಗಿದ್ದು, ಇವರು ಒಂದು ಪವಾಡ ಪುರುಷವಾಗಲು ಕಾರಣ ಮೂಕಪ್ಪ ಸ್ವಾಮಿಗಳವರ ಜನ್ಮ ರಹಸ್ಯ ಹೇಗೆಂದರೆ, ಮೂಲತಃ ಸಾಭಾರ ಗ್ರಾಮದಲ್ಲಿ ಸಿದ್ದಪ್ಪ ಬಸಮ್ಮ ಎಂಬ ದಂಪತಿಗಳಿದ್ದರು. ಆ ದಂಪತಿಗಳು ಹಸುವನ್ನು ಹೆಚ್ಚಾಗಿ ಸಾಕುತ್ತಿದ್ದರು. ಒಂದು ಹಸುವು ಅನಾರೋಗ್ಯದಿಂದ ಬಳಲುತ್ತಿದ್ದಾಗ ಆ ದಂಪತಿಗಳು ದೇವರ ಹತ್ತಿರ ಮೊರೆ ಹೋಗ್ತಾರೆ. ಆಗ ದೇವರ ಹತ್ತಿರ ಮೊರೆ ಹೋಗಿ ಆ ಹಸುವಿನ ಚೇತರಿಸಿಕೊಂಡರೆ ಅದಕ್ಕೆ ಹುಟ್ಟುವಂತಹ ಕರುವನ್ನು ಊರ ಗ್ರಾಮದ ದೇವತೆಯಾದಂತಹ ಶ್ರೀ ಬಸವೇಶ್ವರ ಸ್ವಾಮಿಗೆ ಪ್ರಾರ್ಥನೆಯನ್ನು ಮಾಡುತ್ತಾರೆ. ಆ ಪ್ರಾರ್ಥನೆ ಮಾಡಿದಾಗ ದಿನಗಳು ಕಳೆದ ಹಾಗೆ ಆ ಹಸುವು ಚೇತರಿಸಿಕೊಳ್ಳುತ್ತದೆ. ಅದೇ ನಂತರ ದಿನಗಳು ಕಳೆದಂತೆ ಆ ಹಸುವಿಗೆ ಒಂದು ಕರು ಜನನವಾಗುತ್ತದೆ. ಜನನವಾದಂತಹ ಕರುವನ್ನು ಆ ದಂಪತಿಗಳ ಸಂಕಲ್ಪದಂತೆ ಆ ಕರುವನ್ನು ಊರ ದೇವತೆಗೆ ಬಿಡುತ್ತಾರೆ. ಅದು ದಿನಗಳು ಕಳೆದ ಹಾಗೆ ಬೆಳೆದ ದೊಡ್ಡದಾದಾಗ ಅದಕ್ಕೆ ಮತ್ತೊಂದು ಕರು ಜನನವಾಗುತ್ತದೆ. ಆ ಜನನವಾದಂತಹ ಕರುವನ್ನು ಊರ ಗ್ರಾಮದ ಸಮ್ಮುಖ ನಮ್ಮ ಮನೆಗೆ ಆ ಕರುವನ್ನು ಸುಮಾರು 4,000 ರೂಗಳನ್ನು ದೇವಾಲಯಕ್ಕೆ ಕೊಟ್ಟು ಆ ಕರುವನ್ನು ನಮ್ಮ ಮನೆಗೆ ಕರೆತರಲಾಗುತ್ತದೆ. ಕರೆತಂದಾಗ ದಿನಗಳು ಕಳೆದ ಹಾಗೆ ನಮ್ಮ ಮನೆಯಲ್ಲಿ ಚೆನ್ನಾಗಿ ಬೆಳೆಯುತ್ತಾ ಬೆಳೆದ ದೊಡ್ಡದಾಗಿ ಅದಕ್ಕೆ ಒಂದು ಪುಟ್ಟದಾದಂತಹ ಕರು ಜನನವಾಗುತ್ತದೆ. ಜನನವಾದಂತಹ ಆ ಕರುವು ಜನನದಿಂದ ಹಿಡಿದು 16 ದಿನಗಳವರೆಗೂ ಆ ಕರುವು ತನ್ನ ತಾಯಿಯ ಹತ್ತಿರ ಹಾಲನ್ನು ಸ್ವೀಕಾರ ಮಾಡುವುದಿಲ್ಲ, ಮತ್ತೆ ಯಾವುದೇ ಆಹಾರವನ್ನು ಸ್ವೀಕರಿಸುವುದಿಲ್ಲ. ನಮಗೆ ಗಾಬರಿಯಾಗಿ ಯಾವ ರೀತಿ ಇದು ಆಗಿರಬಹುದೆಂದು ಯೋಚನೆ ಮಾಡುತ್ತಾ ಮೂಲತಃ ಮೂಕಪ್ಪ ಸ್ವಾಮಿಗಳು ಇರ್ತಕ್ಕಂತಹ ಕ್ಷೇತ್ರಕ್ಕೆ ಹೋಗಿ ಕೇಳಿದಾಗ ಅವರು ನಮಗೆ ಉತ್ತರ ಕೊಟ್ಟಿದ್ದೇನೆಂದರೆ, ನಿಮ್ಮ ಮನೆಯಲ್ಲಿ ಶ್ರೀ ಕಾಲಭೈರವೇಶ್ವರ ಸ್ವಾಮಿಯ ರೂಪದಲ್ಲಿ ಮೂಕಪ್ಪ ಸ್ವಾಮಿಗಳವರು ಜನನವಾಗಿದ್ದಾರೆ ಎಂದು ಶುಭ ವಾರ್ತೆಯನ್ನು
ನಮಗೆ ತಿಳಿಸುತ್ತಾರೆ. ಆ ಕರುವಿಗೆ ಪ್ರತಿನಿತ್ಯವೂ ಸ್ನಾನವನ್ನು ಮಾಡಿಸಿ ಪೂಜೆಯನ್ನು ಸಲ್ಲಿಸಲಾಗುತ್ತದೆ. ಇದು ದಿನಗಳು ಕಳೆದ ಹಾಗೆ ಆ ಕರುವಿಗೆ ಶಿವ ದೀಕ್ಷೆಯನ್ನು ಕೊಟ್ಟು ಲಿಂಗಧಾರಣೆಯನ್ನು ಮಾಡಿಸಿ ಪ್ರತಿನಿತ್ಯವೂ ಲಿಂಗ ಪೂಜೆಯನ್ನು ಆಚರಿಸುತ್ತಾ ತದನಂತರ ಆ ಊರಿನಲ್ಲಿ ವಾಸವಾಗಿದ್ದು ಸುಮಾರು ದಿನಗಳ ಕೆಳಗಡೆ ಆ ಕಾಲಭೈರವ ರೂಪದಲ್ಲಿ ಇರ್ತಕ್ಕಂತಹ ಮೂಕಪ್ಪ ಸ್ವಾಮಿಗಳವರು ನಮ್ಮ ಜಮೀನಿನಲ್ಲಿ ಸುಮಾರು ಊರಿನಿಂದ 1.5 ಕಿಲೋಮೀಟರ್ ಆಚೆ ಇರ್ತಕ್ಕಂತಹ ನಮ್ಮ ಜಮೀನಿನಲ್ಲಿ ಬಂದು ಒಂದು ಜಾಗವನ್ನು ತೋರಿಸುತ್ತಾರೆ. ಆ ಜಾಗದಲ್ಲಿ ನಾವು ಇವತ್ತಿನ ದಿವಸ ಶ್ರೀ ಸೋಮೇಶ್ವರ ಸ್ವಾಮಿಯ ಲಿಂಗವನ್ನು ಹಾಗೂ ಮಹಾಗಣಪತಿಯ ವಿಗ್ರಹವನ್ನು ಮಾತಾ ಚೌಡೇಶ್ವರಿ ದೇವಿಯ ವಿಗ್ರಹವನ್ನು ದಿನಾಂಕ 2021 ಇಸ್ವಿಯಲ್ಲಿ ನಾವು ಸ್ಥಾಪನೆ ಮಾಡಲಾಗುತ್ತದೆ. ಆ ಜಾಗದಲ್ಲಿ ಸೋಮೇಶ್ವರ ಲಿಂಗ ಹಾಗೂ ಗಣಪತಿ ಮತ್ತು ಚೌಡೇಶ್ವರಿಯ ದೇವಿಯನ್ನು ಪ್ರತಿಷ್ಠಾಪನೆ ಮಾಡಿ ಶ್ರೀ ಮೂಕಪ್ಪ ಸ್ವಾಮಿಗಳವರಿಗೆ ಆ ಜಾಗದಲ್ಲಿ ನಾವು ಇವತ್ತಿನ ದಿವಸ ಶ್ರೀ ಸೋಮೇಶ್ವರ ಸ್ವಾಮಿಯ ಲಿಂಗವನ್ನು ಹಾಗೂ ಮಹಾಗಣಪತಿಯ ವಿಗ್ರಹವನ್ನು ಮಾತಾ ಚೌಡೇಶ್ವರಿ ದೇವಿಯ ವಿಗ್ರಹವನ್ನು ದಿನಾಂಕ 2021 ಇಸ್ವಿಯಲ್ಲಿ ನಾವು ಸ್ಥಾಪನೆ ಮಾಡಲಾಗುತ್ತದೆ. ಆ ಜಾಗದಲ್ಲಿ ಸೋಮೇಶ್ವರ ಲಿಂಗ ಹಾಗೂ ಗಣಪತಿ ಮತ್ತು ಚೌಡೇಶ್ವರಿಯ ದೇವಿಯನ್ನು ಪ್ರತಿಷ್ಠಾಪನೆ ಮಾಡಿ ಶ್ರೀ ಮೂಕಪ್ಪ ಸ್ವಾಮಿಗಳವರಿಗೆ ಪಟ್ಟಾಭಿಷೇಕದೊಂದಿಗೆ ಸುಮಾರು 5 ಜನ ಸ್ವಾಮಿಗಳವರ ಸಮ್ಮುಖದಲ್ಲಿ ಮಸ್ತಕಾಭಿಷೇಕ ಹಾಗೂ ಪಟ್ಟಾಧಿಕಾರವನ್ನು ನೆರವೇರಿಸಲಾಗಿದೆ. ಈ ಕ್ಷೇತ್ರದಲ್ಲಿ ಶ್ರೀ ಮೂಕಪ್ಪ ಸ್ವಾಮಿಗಳವರ ಪಟ್ಟಾಧಿಕಾರ ಆದ ನಂತರ ಅಲ್ಲಿಗೆ ಬಂದಂತಹ ಭಕ್ತರ ಕಷ್ಟಗಳನ್ನು ನೀಗಿಸುವಂತಹ ಶಕ್ತಿಯನ್ನು ಭಗವಂತ ಅವರಿಗೆ ಕರುಣಿಸಿದ್ದಾರೆ. ಅಲ್ಲಿ ಬಂದಂತಹ ಭಕ್ತರುಗಳಿಗೆ ತನ್ನ ಬಲಗಾಲಿನಿಂದ ಆಶೀರ್ವಾದವನ್ನು ಕೊಟ್ಟು ಹಾಗೂ ಬೋರ್ವೆಲ್ ತೆಗೆಸುವಂತಹ ಭಕ್ತಾದಿಗಳು ತಮ್ಮ ಜಮೀನಿನ ಮಣ್ಣನ್ನು ತಂದರೆ ಆ ಬೋರ್ವೆಲ್ಗೆ ನೀರು ಬೀಳುವುದಾದರೆ ಆ ಮಣ್ಣನ್ನು ಸ್ವೀಕಾರ ಮಾಡುತ್ತಾರೆ. ಇಲ್ಲದಿದ್ದರೆ ಆ ಮಣ್ಣನ್ನು ನಿರಾಕರಿಸುತ್ತಾರೆ. ನಾವು ಪ್ರತಿಷ್ಠಾಪನೆ ಮಾಡಿದ 48ನೇ ದಿವಸ ಮಂಡಲ ಪೂಜೆಯನ್ನು ನೆರವೇರಿಸುವಾಗ ಭಗವಂತನ ರೂಪದಲ್ಲಿ ಇರ್ತಕ್ಕಂತಹ ಶ್ರೀ ಚನ್ನಬಸವೇಶ್ವರ ಸ್ವಾಮಿಗಳು ಒಂದು ಗುಡ್ಡ ಅಂದರೆ ಆ ದೇವಾಲಯದ ಪಕ್ಕದಲ್ಲೇ ಇರ್ತಕ್ಕಂತಹ ಒಂದು ಗುಡ್ಡದ ಹತ್ತಿರ ಹೋಗಿ ನಿಲ್ಲುವಂತರಾಗುತ್ತಾರೆ. ಆಗ ನಾವು ಅದನ್ನು ವೀಕ್ಷಣೆ ಮಾಡಿದಾಗ ಅಲ್ಲಿ ಬಲಗಾಲಿನಿಂದ ಆ ಜಾಗವನ್ನು ತೋರಿಸುತ್ತಾರೆ. ಅವರು ಕೊಟ್ಟಂಥ ಅಪ್ಪಣೆಯಂತೆ ನಾವು ರಾತ್ರಿವಿಡೀ ಆ ಜಾಗವನ್ನು ಬಗೆಯುತ್ತಾ ಭೂಮಿಯನ್ನು ಬಗೆಯುತ್ತಾ ನೋಡಿದಾಗ ಸುಮಾರು 10 ಅಡಿ ಆಳದ ಕೆಳಗಡೆ ಒಂದು 500 ವರ್ಷದ ಇತಿಹಾಸವನ್ನು ಬರೆಯುವಂತಹ ಒಂದು ಪುಟ್ಟದಾದಂತಹ ಬಸವೇಶ್ವರ ಮೂರ್ತಿಯು, ಕಂಚಿನ ಬಸವೇಶ್ವರ ಮೂರ್ತಿಯು ನಮಗೆ ಸಿಗುತ್ತದೆ. ಅದನ್ನು ನೋಡಿ ಆ ಕ್ಷೇತ್ರ ಬಹಳ ಪವಾಡ
ಪುರುಷ ಕ್ಷೇತ್ರವಾಗಿ ಬೆಳೆಯುತ್ತಾ ಬಂದಿದೆ. ಆ ವಿಗ್ರಹವನ್ನು ಸಹಿತ ನಾವು ದಿನನಿತ್ಯ ಪೂಜಿಸುತ್ತಾ ಬಂದು ಪವಾಡ ಪುರುಷರಾದಂತಹ ಶ್ರೀ ಚನ್ನಬಸವೇಶ್ವರ ಸ್ವಾಮಿಗಳವರು ಹಿಂದೆ ಪುರಾತನ ಕಾಲದ ದೇವಾಲಯಗಳು ನಾಶ ಹೊಂದಿದ್ದನ್ನು ನೋಡಿ ಆಳದಲ್ಲಿ ಅಡಗಿರ್ತಕ್ಕಂಥ ಹಳೆಯ ದೇವಾಲಯವನ್ನು ಸಹಿತ ಈ ಪವಾಡ ಪುರುಷರು ಅದನ್ನು ತೆಗೆಯಿಸಿ ಗ್ರಾಮದಲ್ಲಿ ಪುನರ್ಜನ್ಮವನ್ನು ನೀಡಿದ್ದಾರೆ. ಈ ಕ್ಷೇತ್ರದಲ್ಲಿ ಬಂದಂತಹ ಭಕ್ತರುಗಳಿಗೆ ಈಪ್ಸಿತ ಫಲಗಳನ್ನು ನೀಡುತ್ತಾ ಈ ಜಾಗದಲ್ಲಿ ಯಾವುದೇ ಜಾತಿ ಮತ ಭೇದ ಪಂಥವಿಲ್ಲದೆ ಈ ಜಾಗಕ್ಕೆ ಬಂದಂತಹ ಭಕ್ತರುಗಳಿಗೆ ಒಳ್ಳೆಯ ಫಲಗಳನ್ನು ನೀಡುತ್ತಾ ಬಂದಿದ್ದಾರೆ. ಸುಮಾರು ರಾಜಕಾರಣಿಗಳು ಸಹಿತ ತಮ್ಮ ಕಷ್ಟಗಳನ್ನು ಹೇಳಿಕೊಂಡು ಬಂದಾಗ ಅವರ ಯಶಸ್ಸನ್ನು ಪಡೆಯುತ್ತಾರೆ. ಈ ಕ್ಷೇತ್ರದಲ್ಲಿ ಪ್ರತಿ ಸೋಮವಾರ, ಹುಣ್ಣಿಮೆ, ಅಮಾವಾಸ್ಯೆಯ ದಿನಗಳಲ್ಲಿ ಹೆಚ್ಚಿನ ಭಕ್ತ ವೃಂದದವರು ಆಗಮಿಸುತ್ತಾರೆ. ಪ್ರತಿ ಅಮಾವಾಸ್ಯೆ ದಿವಸದಂದು ಇಲ್ಲಿ ಪ್ರಸಾದ ವಿನಿಯೋಗ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತದೆ. ಒಟ್ಟಾರೆ ಹೇಳಬೇಕೆಂದರೆ ಈ ಕಾಲಭೈರವೇಶ್ವರ ಸ್ವಾಮಿಯ ರೂಪದಲ್ಲಿ ನಮ್ಮ ವಂಶದಲ್ಲಿ ಬೆಳೆದು ನಿಂತಹ ಶ್ರೀ ಚನ್ನಬಸವೇಶ್ವರ ಸ್ವಾಮಿ ಮೂಕಪ್ಪ ಸ್ವಾಮಿಗಳವರು ನಾಡಿನ ಜನತೆಗಳಿಗೆ ಶುಭವನ್ನು ಕೋರುತ್ತಾ ಶುಭ ಆಶೀರ್ವಾದವನ್ನು ಮಾಡುತ್ತಾ ಬಂದಂತಹ ಭಕ್ತರಿಗೆ ಈಪ್ಸಿತ ಫಲಗಳನ್ನು ನೀಡುತ್ತಾ ಇದ್ದಾರೆ. ಇವರ ಪವಾಡಗಳನ್ನು ಕಂಡು ಜನಗಳು ಹೆಚ್ಚಾಗಿ ದೇವಾಲಯಕ್ಕೆ ಆಗಮಿಸ್ತಾ ಇದ್ದಾರೆ. ಅವರ ಕಷ್ಟಗಳನ್ನೆಲ್ಲ ಪರಿಹರಿಸಿಕೊಳ್ಳುತ್ತಿದ್ದಾರೆ. ಒಟ್ಟಾರೆ ಹೇಳಬೇಕೆಂದರೆ ಇವರು ನಮ್ಮ ವಂಶದಲ್ಲಿ ಜನನವಾಗಿದ್ದು ನಮಗೆ ಬಹಳ ಸಂತೋಷವುಂಟು ಮಾಡಿದೆ. ಹೀಗೆ ಚನ್ನಬಸವೇಶ್ವರ ಸ್ವಾಮಿಯ ಪವಾಡ ಪುರುಷರ ವಿವರಗಳನ್ನು ನಾವು ಹೇಳಿದಂಥ ಈ ವಿಡಿಯೋ ಶಕ್ತಿಪೀಠ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರಸಾರವಾದಂತಹ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಹಾಗೂ ಶಕ್ತಿಪೀಠ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರಸಾರವಾದಂತಹ ಶ್ರೀ ಪವಾಡ ಪುರುಷ ಚನ್ನಬಸವೇಶ್ವರ ಸ್ವಾಮಿಯ ಮೂಕಪ್ಪ ಸ್ವಾಮಿಗಳವರ ಇವರ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಹಾಗೂ ಹೆಚ್ಚಿನ ವಿವರಗಳಿಗಾಗಿ ನಮ್ಮ ಶಕ್ತಿಪೀಠ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಈ ವಿಡಿಯೋ ನಿಮಗೆ ಯಾವುದೇ ಒಂದು ಕುತೂಹಲವನ್ನು ಮೂಡಿಸಿದರೆ ನಮ್ಮ ಶಕ್ತಿಪೀಠ ಯೂಟ್ಯೂಬ್ ಚಾನಲ್ಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೂ ಯಾವುದೇ ಒಂದು ಗೊಂದಲವಿದ್ದರೂ ಅದನ್ನು ಬಗೆಹರಿಸಿಕೊಳ್ಳಲು ನಮ್ಮ ಶಕ್ತಿಪೀಠ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.